ಕಾಲಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಭಾರತದಲ್ಲಿ ಸುಮಾರು 100 ಜನ ಕಾಲಜ್ಞಾನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಹೆಚ್ಚು ಕಡಿಮೆ 99 ಕಾಲಜ್ಞಾನಗಳು ಪ್ರಳಯದ ತನಕ ಬಂದು ನಿಂತು ಹೋಗುತ್ತೆ. ಪ್ರಳಯದ ನಂತರದ ವಿಷಯ ಯಾವ ಕಾಲಜ್ಞಾನದಲ್ಲೂ ಇಲ್ಲ. ಆದರೆ ಕೈವಾರ ತಾತಯ್ಯನವರ ಕಾಲಜ್ಞಾನದಲ್ಲಿ ಮಾತ್ರ ಪ್ರಳಯದ ನಂತರದ ವರ್ಣನೆ ಸಿಗುತ್ತೆ ಅನ್ನುವಂಥ ಮಾತನ್ನು ದ್ವಾರಕಾನಾಥ್ ಸರ್ ಹೇಳ್ತಾ ಇದ್ರು. ಬಹಳ ಕುತೂಹಲದ ಅಂಶ, ಪ್ರಳಯದ ನಂತರ ಏನಾಗುತ್ತೆ ಅಂತ. ಪ್ರಳಯದ ಭೀಕರತೆಯನ್ನು ಹೇಳಿಬಿಡ್ತಾರೆ. ಎಸ್, ಪ್ರಳಯದ ಭೀಕರತೆ ನಂತರ ಒಂದು ನಿಶ್ಶಬ್ದವಾದಂತಹ ಒಂದು ಮೌನ ಆರಂಭ ಆಗುತ್ತೆ. ಅಲ್ಲಿಂದ ಆಚೆಗೆ ಹೇಳ್ತಾರೆ ಅವರು, ಧನಪತಿಯ ದೇಶದಲ್ಲಿ ಮೊಘಲಾಯಿ ವಂಶದಲ್ಲಿ ದೈವ ಕೃಪೆಯಿಂದ ಮೇಟಿ ಪ್ರಭುವೊಬ್ಬ ಬರುವನು. ಇಡೀ ಜಗವನ್ನೇ ಏಕಚಕ್ರಾಧಿಪರೊಂದು ಬಗೆದು ಪಾಲಿಸುತ್ತಾನೆ. ಪ್ರಜೆಗಳನ್ನು ಒಂದು ಮಾಸಕ್ಕೆ 3 ಮಳೆಗಳಾಗುವು, ಅಂದರೆ ಒಳ್ಳೆ ಮಳೆಗಳಾಗ್ತವೆ. ದವಸ ಧಾನ್ಯಗಳು ಅಗ್ಗವಾಗುವುದು. ಫಸಲಿನಲ್ಲಿ ರೈತರಿಗೆ 3 ಭಾಗ ಕೊಡ್ತಾರೆ. ಅನ್ಯಾಯ ಆಗಲ್ಲ, ರೈತರಿಗೆ ಮೋಸ ಮಾಡಲ್ಲ. ಪ್ರಜೆಗಳು ಆನಂದದಿ ಸುಜ್ಞಾನ ಯೋಗದಲ್ಲಿ ಮರೆಯೋರು ಅಂತ ಹೇಳ್ತಾನೆ. ಅಲ್ಲಿಂದ ಆಚೆಗೆ ಏನು ಹೇಳ್ತಾನೆ, ಈ ಭೂಚಕ್ರವರ್ತಿ ಬಂದಾಗ, ಈ ಚಕ್ರವರ್ತಿ ಬಂದಾಗ ಬಂಗಾರ ಪದಕದ ವರಹಗಳು ನಾಣ್ಯಗಳು ಬರಲಿವೆ, ಮತ್ತೆ ಇನ್ನೊಂದು ಸಾರಿ ಬಂಗಾರದ ಪದಕಗಳು ಬರ್ತವೆ ಅಂತ ಹೇಳ್ಬಿಡುತ್ತೆ. ಆಮೇಲೆ ಚಲಾವಣೆಯಾಗಲಿವೆ 4 ದಿಕ್ಕುಗಳಲ್ಲೂ ಚಲಾವಣೆಯಲ್ಲೂ ಇಂದು ನಾಣ್ಯಗಳು, ಎಲ್ಲ ದಿಕ್ಕುಗಳಲ್ಲೂ ಸಮಾನವಾದಂತಹ ನಾಣ್ಯಗಳು ಚಲಾವಣೆಗಳು ಬರ್ತವೆ. ಈಗ ಟಿಪ್ಪು ಸುಲ್ತಾನ್ ಕಾಲಕ್ಕೆ ಒಂದು ನಾಣ್ಯ ಆಯಿತು, ಹೈದರಾಲಿ ಕಾಲಕ್ಕೆ ಒಂದು ನಾಣ್ಯ ಆಯಿತು, ಅಥವಾ ಇನ್ನೊಂದು ಕಡೆ ಹೈದರಾಬಾದ್ ನವಾಬರ ಕಾಲದಲ್ಲಿ ಒಂದು ನಾಣ್ಯ ಆಯಿತು ಅಂತಿತ್ತಲ್ಲ, ಇದು ಎಲ್ಲರೂ ಕೂಡ ಒಂದೇ ನಾಣ್ಯ, ಒಂದೇ ಮುದ್ರೆ ಇರುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು. ಅಂದರೆ ಕಾಲಜ್ಞಾನದಲ್ಲಿ ಆಶಾಭಾವನೆಯನ್ನು ಬಿಂಬಿಸುವಂಥ ಅಲ್ಲ, ಇದೊಂದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, 100 ವರಹಕ್ಕೆ ಮಾಸಕ್ಕೆ 1 ಬಡ್ಡಿ. ಅಂದರೆ ಬಡ್ಡಿ ಕೂಡ ಎಷ್ಟು ನೈತಿಕವಾಗಿರುತ್ತೆ ಅಂತ ಹೇಳ್ಬಿಟ್ಟಿದೆ. ಆಮೇಲೆ ದವಸ ಧಾನ್ಯಗಳ ಮೇಲೆ ವಂತಿಕೆ ಇಲ್ಲ, ದರ್ ಇಸ್ ನೋ ಟ್ಯಾಕ್ಸಸ್ ಆನ್ ದಿ ಫುಡ್ ಗ್ರೈನ್ಸ್. ಹಬ್ಬ ಆರಾಧನೆಗಳಿಗೆ ಪುರೋಹಿತರೇ ಇಲ್ಲ, ಪುರೋಹಿತನ ಕರೀದೇ ಇರೋದನ್ನು ಕೂಡ ಒಂದು ಪ್ರೋಗ್ರೆಸ್ ಅನ್ನೋ ಥರ ಮಾತಾಡ್ತಾರೆ ಕೈವಾರ ತಾತಯ್ಯ. ಭಿಕ್ಷುಕರ ಮನೆಯಲ್ಲಿ ಅಕ್ಷಯ ಪಾತ್ರ ಇರುತ್ತದೆ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಒಬ್ಬ ಅವೈದಿಕ ಸಂತನ ಆಶಾಭಾವನೆ. ಆಮೇಲೆ ಕಡ್ಡಾಯ ಕಾರ್ಪಣ್ಯದ ದುಡಿಮೆ ಇಲ್ಲ. ಮಕ್ಕಳಿಗೂ ಕೊಡುವರು ಒಂದು ನಾಣ್ಯ, ಮಕ್ಕಳಿಗೆ ಕೆಲಸ ಮಾಡಿಸ್ಕೊಳ್ತೇನೆ ಒಂದು ನಾಣ್ಯ ಕೊಟ್ಟು ಹೋಗ್ಬಿಡ್ತಾರೆ. ಅಂದರೆ ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಳಲ್ಲ. ಈಗ ಇದಿದೆಯಲ್ಲ, ಈ ಬಾಲ ಇವರು ಕಾರ್ಮಿಕರ ಪದ್ಧತಿ ಇದೆಯಲ್ಲ, ಇದ್ರ ವಿರುದ್ಧವಾಗಿ ಬರುವಂಥದ್ದು. ಈ ಕಾಲಜ್ಞಾನಕ್ಕೂ ಕಲಿಯುಗದ ಅಂತ್ಯದ ನಂತರ ಇನ್ನೊಂದು ಕಾಲ ಏನು ಬರುತ್ತೆ, ಆ ಜ್ಯೋತಿಷ್ಯದಲ್ಲಿ ಬರುವಂತಹ ವರ್ಣನೆಗೂ ಸಾಮ್ಯತೆ ಇದೆಯಾ? ಸಾಮ್ಯ ಅಂದ್ರೆ ಅಷ್ಟೇನೆ, ಕೃತಯುಗ ಮತ್ತೆ ಬರುತ್ತೆ, ಸತ್ಯಯುಗ ಆಡ್ತಾರೆ. ಅದಕ್ಕೋಸ್ಕರವಾಗಿ ಕಲಿಯುಗ ಮುಗಿದು ಕೂಡ ಎಲ್ಲ ದುಷ್ಟರು ಹೋಗ್ಬಿಡ್ತಾರೆ, ಮತ್ತೆ ಹುಟ್ಟುವವರು ಸತ್ಯಯುಗ. ಆದ್ದರಿಂದ ಈ ಪದವನ್ನು ಅವರು ಅದನ್ನು ನೋಡೇ ಅವರು ಹೇಳಿದ್ದಾರೆ. ಯಾಕೆಂದರೆ ಅವರು ಹುಟ್ಟದ್ದು 17ನೇ ಶತಮಾನ 16ನೇ ಶತಮಾನದಲ್ಲಿ ಬರು, ಅದಕ್ಕಿಂತ ಹಿಂದೆ ಎಷ್ಟೋ ಕಾಲ ಪುರುಷರಾಗಿದ್ದಾರೆ. ಇಲ್ಲಿ ಕಾಲ ಅನ್ನುವ ಪ್ರಧಾನಕ್ಕೆ, ಕಾಲ ಅಂದರೆ ಯಮ ಅಂತ ಅರ್ಥ. ಸಂಸ್ಕೃತದಲ್ಲಿ ವೇದದಲ್ಲಿ ಎಲ್ಲವೂ ಕಾಲ ಅನ್ನುವ ಪದದ್ದು ಯಾರಿಗೆ? ಯಮನಿಗೆ. ಯಮನಿಂದ ಜ್ಞಾನವನ್ನು ಪಡೆದ ಒಬ್ಬ ಇದ್ದ ನಚಿಕೇತ ಅಂತ. ಈ ನಚಿಕೇತ ಈ ದೇಹ ಬಿಟ್ಟ ಮೇಲೆ ಮುಂದೆ ಏನು ಮಾಡ್ತೇನೆ ಅಂತ ಯಮನ ಹತ್ರ ಹೋಗಿ ಕೇಳಿದ್ದಾನೆ. ನನಗೆ ಹಾಗಾದರೆ ಈ ದೇಹವನ್ನು ಬಿಟ್ಟೆ ನಾನು ಮತ್ತೆ ಪುನಃ ಬರ್ತೇನೆ, ನನಗೆ ಮುಂದೆ ಏನಾಗುತ್ತೆ, ನಿನ್ನ ಈ ಲೋಕದಲ್ಲಿ ಏನೇನು ಮಾಡ್ತೀಯ, ಅದನ್ನೆಲ್ಲವನ್ನು ಆ ಕಾಲನ ಹತ್ರ ಆ ಕಾಲದಲ್ಲೇ ತಿಳ್ಕೊಂಡಿದ್ದೇನೆ. ಈ ಕಾಲ ಅಲ್ಲ, ಈ ಕಾಲ ಈಗ ನಾವೇನು ತಿಳ್ಕೊಳ್ತಾ ಇದ್ದೇವೆ. ಯಾಕೆಂದರೆ ಯಾರೋ ಈಗ ಇತ್ತೀಚಿನ ಕಾಲದಲ್ಲಿ ಇವರೆಲ್ಲ ಬರೀತಾ ಇರುವಂಥ ಕಥೆಗಳನ್ನು ಇದನ್ನು ನೋಡಿಕೊಂಡು, ಆದರೆ ಈ ನುಡಿಗಳನ್ನು ನೋಡಿ. ಆದರೆ ವೇದಗಳು ಮೊದಲೇ ಹೇಳಿದೆ, ಉಶನಃ ವೈವಾಜಶ್ರವಸಃ ತಸ್ಯ ನಚಿಕೇತ ನಾಮ ಪುತ್ರ ಆಸ ಅಂತ ವೇದಗಳಲ್ಲೇ ಹೇಳಿದ್ದಾನೆ. ಅವನಿಗೆ ನಚಿಕೇತ ಅನ್ನುವಂಥ ಮಗ ಇದ್ದ, ಆ ಮಗನನ್ನು ಅವನಿಗೆ ಮೃತ್ಯುವೆ. ಕೈವಾರ ತಾತಯ್ಯನವರ ಜೀವನ ನೋಡಿದ್ರೆ ಅವರ ವೇದಗಳು ಒಂದು ವಿಷಯ ಸ್ವಾಮೀಜಿಗಳೇ, ಇಲ್ಲಿ ಪೀರ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತಾರೆ. ಅದು ಯಾಕೆ ನಾನು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, 12ನೇ ಶತಮಾನದಲ್ಲಿ ಒಂದು ಕಡೆ ನಮ್ಮ ಶರಣರು ಬರಿತಾ ಇದ್ದಾರೆ, ಮತ್ತೊಂದು ಕಡೆ ಪರ್ಷಿಯಾದಲ್ಲಿ ಜಲಾಲುದ್ದೀನ್ ರೂಮಿ ಥರದವರು ಅದೇ ಥರದ ಅನುಭವದಲ್ಲೇ ಬರೀತಿದ್ರು. ನಮ್ಮ ಅಲ್ಲಮ ಮತ್ತು ರೂಮಿ ಒಂದೇ ಥರ ಬರಿತಾ ಇದ್ದವರು, ಒಂದೇ ಥರ ಯೋಚನೆ ಮಾಡ್ತಾ ಇದ್ದವರು ಅಂತ ಕೂಡ ನಮ್ಗೆ ಅನಿಸುತ್ತೆ. ಆ ಥರ ತಗೊಂಡಾಗ ಇವರೇನು ಹೇಳ್ತಾರೆ, 12ನೇ ಶತಮಾನದ ಶರಣರು ಮತ್ತು ರೂಮಿಗಳು ಇವರೆಲ್ಲ ಸೇರಿ ಈ ಸೂಫೀಸ್ ಅಂತರ ಒಂದು ನಾಡು ಬರುತ್ತೆ, ಒಂದು ಸಮಯ ಬರುತ್ತೆ ಅನ್ನೋ ಅರ್ಥದಲ್ಲಿ ಹಾಗೇನೋ ಒಂದು ಆಶಾಭಾವನೆ. ಸರ್, ತಮ್ಮ ಹತ್ರ ಬರ್ತೀನಿ. ಈಗ ತಮ್ಮ ಎದುರಿಗಿರುವಂಥ ದಾಖಲೆಗಳು ಕೈವಾರ ತಾತಯ್ಯನವರ ಯಾವ ಕಾಲಜ್ಞಾನದ ಯಾವ ನುಡಿಗೆ ಸಾಕ್ಷಿಗಳಾಗಿ ನಿಲ್ತವೆ ಅಂತಂತೇಳಿ? ಸರ್, ಅದಕ್ಕೂ ಮುಂಚೆ ಒಂದೇ ಒಂದು ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಗಣೇಶಯ್ಯನವರು ಮಾತಾಡ್ತಾ ಆಗಲೇ ಹೇಳಿದ್ರವರು, ಇದು ಕಾಲಜ್ಞಾನಿಗಳು ಅಂತ ನಾವು ಅವ್ರನ್ನ ಕರಿಬೇಕಾದ ಅವಶ್ಯಕತೆ ಇಲ್ಲ, ಅವರು ಅನುಭವದ ಮಾತುಗಳನ್ನು ಹೇಳಿರ್ತಕ್ಕಂಥ ಅನುಭಾವಿಗಳು ಅನ್ನೋ ಮಾತನ್ನು ಹೇಳಿದ್ರು. ಸೊ ಶರಣರ ಕಾಲದಲ್ಲಿ ಬಸವಣ್ಣವರು ಹೇಳಿದ್ದಾರೆ, ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅನುಭವ ದೊಡ್ಡದು ಅಂತ. ಸೊ ಅಂಥ ಅನುಭವದ ಮಾತುಗಳನ್ನು ಹೇಳಿರ್ತಕ್ಕಂಥವ್ರು ಕೆಲವೇ ಜನ ಇರ್ತಾರೆ. ಅಂಥವ್ರನ್ನ ನಾವು ಕಾಲಜ್ಞಾನಿಗಳು ಅಂತ ಅನ್ನಾದರೂ ಗುರುತಿಸ್ಬೋದು, ಅನುಭಾವಿಗಳು ಅಂತ ಬೇಕಾದ್ರೂ ಅದನ್ನು ಗುರುತಿಸ್ಬೋದು. ಅದಕ್ಕೆ ಎಲ್ಲೂ ಕೂಡ
ಬ್ರಹ್ಮಯ್ಯನವರ ಕಾಲಜ್ಞಾನದಲ್ಲಿ ಪ್ರಳಯ ಅಂತಕ್ಕಂಥ ಶಬ್ದವನ್ನು ಅವರು ಬಳಸೇ ಇಲ್ಲ. ಅದು ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕಾದಂಥದ್ದು. ಅದರಲ್ಲಿ ಅವರು ವಿಶೇಷವಾಗಿ ಏನು ಹೇಳ್ತಾರೆ ಅಂತಂದರೆ, ಉತ್ಪಾತములు ಎನ್ನೋ ಉತ್ಪತ್ತಿಲ್ಲೇನು, ತೋಕ ಚುಕ್ಕಲು ಎನ್ನೋ ಪುಟ್ಟು ಕೊಚ್ಚೇನು, ಅಂತೂ ಪಂತು ಲೇನಿ ಆಪದಲು ದೇಶಾನ ಅಲ್ಲ ಕಲ್ಲೋಲಮೈಪಯ್ಯೇನು ಅಂತ ಹೇಳಿದ್ದಾರೆ ಹೊರತು ಜಗತ್ತು ನಾಶ ಆಗೋಗ್ಬಿಡುತ್ತೆ, ಪ್ರಳಯ ಆಗೋಗ್ಬಿಡುತ್ತೆ, ಸಂಕಷ್ಟದ ದಿನಗಳು ಬರುತ್ತೆ ಅನ್ನೋದರ ವರ್ಣನೆಯನ್ನು ಹೇಳಿದ್ದಾರೆ ಹೊರತು ಆಕ್ಸಿಡೆಂಟ್ಸ್ ಅದು ನಡೆದೋಗ್ತದೆ ಹೊರತು ಭೂಗ್ರಹ ಹೊರಟೋಗಂಥದ್ದೇ ಆಗಲಿ, ಸಮುದ್ರ ಉಕ್ಕರ್ದು ಬಂದು ಇಡೀ ಭೂಮಂಡಲವನ್ನು ಆಹ್ವಾನ ತಗೊಳ್ತದೆ ಅಂತ ಆಗಲಿ ಕೂಡ ಇಲ್ಲ. ವಿಜ್ಞಾನ ಕೂಡ ಅದೇ ಮಾತುಗಳನ್ನ ಹೇಳ್ತಾ ಇದೆ. ಮನುಷ್ಯ ಮಾಡ್ತಿರ್ತಕ್ಕಂಥ ಪ್ರಕೃತಿಯ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳ ಪರಿಣಾಮ ಮನುಷ್ಯ ಊಟ ಮಾಡಬೇಕಾಗುತ್ತೆ ಅಂತ ಕೂಡ ವಿಜ್ಞಾನನೂ ಅದನ್ನೇ ಹೇಳುತ್ತೆ. ಆ ಸಂಕಷ್ಟದ ದಿನಗಳ ವರ್ಣನೆಯನ್ನ ನೀವು ಕೊಟ್ರಿ. ಈಗ ಆದ್ರೆ ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ಲಕ್ಷಣಗಳು ಲಕ್ಷಣಗಳು ಕಾಣುತ್ತೆ. ಲಕ್ಷಣಗಳು ಏನು ಕಾಲಜ್ಞಾನದಲ್ಲಿ ಏನಾಗಿದೆ ಮತ್ತು ಇವತ್ತಿನ ದಿನಗಳಲ್ಲಿ ಅದಕ್ಕೇನು? ಕಾಲಜ್ಞಾನದಲ್ಲಿ ಬ್ರಹ್ಮಯ್ಯನವರು ಹೇಳ್ತಾರೆ, ಈ ಒಂದು ಒಡಗಂಡ್ಲ ವಾನ ಅಂಬವಾನ ಕುರಿಸೇನು ಅಂದರೆ ಆಲಿಕಲ್ಲು ಬಲವಾದ ಆಲಿಕಲ್ಲು ಮಳೆ ಸುರಿಯುತ್ತೆ, ಅಂಬವಾನ ಕುರಿಸೇನು ಅಗ್ನಿವರ್ಷಂ ಕುರಿಸೇನು ಆಸಿಡ್ ಮಳೆ ಸುರಿಯುತ್ತದೆ ಅಂತಕ್ಕಂಥದ್ದಕ್ಕೆ ಮೊನ್ನೆ 2013 ಜನವರಿ 30ನೇ ತಾರೀಕು ಹೈದರಾಬಾದಲ್ಲಿ ನಡೆದಂಥ ಈ ಘಟನೆಯನ್ನು ನಾವು ನೆನೆಸ್ಕೊಳ್ಬೇಕಾಗತ್ತೆ. ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಹೋಲಿಕೆ ಮಾಡಿದ್ರೆ ಅತ್ಯಂತ ಉಷ್ಣ ಪ್ರದೇಶ ಹೈದರಾಬಾದು, ಅದು ರಂಗಾರೆಡ್ಡಿ ಜಿಲ್ಲಾದಲ್ಲಿ. ಅಲ್ಲಿ ಜನವರಿ 30ನೇ ತಾರೀಕು ಸುರಿದಂಥ ಈ ಹಿಮದ ಗಡ್ಡೆಗಳನ್ನು ನೋಡಿ ಸಹಸ್ರಾರು ದನಕರುಗಳು, ಕುರಿ, ಮೇಕೆಗಳು ಸತ್ತಿದೆ. ಮನೆಗಳ ಹತ್ರ ಬಿದ್ದಂಥ ಈ ಆಲಿಕಲ್ಲು ಮಳೆಯಿಂದಾಗಿ 9 ಜನಗಳ ತಲೆ ಬುರುಡೆ ಒಡೆದೋಗಿದೆ. ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಈ ಥರದ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳೇ ಇಲ್ಲ. ಅವರ ಕಾಲಜ್ಞಾನದಲ್ಲಿ ಇದು ಉಲ್ಲೇಖ. ಕಲ್ಲಿನ ಮಳೆ ಮತ್ತು ಬೆಂಕಿಯ ಮಳೆ ಸುರಿತಕ್ಕಂಥ ಕಲ್ಲು ಅನ್ನೋದು ಹಿಮಗಡ್ಡೆಯ ರೂಪದಲ್ಲಿ, ಆಮ್ಲದ ರೂಪದಲ್ಲಿ, ಅಂತ ಉದಾಹರಣೆಗಳನ್ನು ಇನ್ನಷ್ಟು ಕೊಡಬಹುದು. ಬಹಳಷ್ಟು ಆ ಥರದ ಉದಾಹರಣೆಗಳಿದೆ. ಈ ಜಗತ್ತಿನಲ್ಲಿ ಅತ್ಯಂತ ವಿಚಿತ್ರ ವಿಸ್ಮಯಗಳು ನಡೆದೋಗ್ತವೆ ಅಂತ, ಬಹಳಷ್ಟು ಘಟನೆಗಳು ಮನುಷ್ಯರಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತವೆ ಅಂತ. ಇದು ಮೊನ್ನೆ 8/6/2013 ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂತು ನೋಡಿ. ತುಮಕೂರು ಜಿಲ್ಲೆ ಒಂದು ಹಳ್ಳಿಯಲ್ಲಿ ಹಳಸಿನಕಾಯಲ್ಲಿ ಬಾಳೆಹಣ್ಣು ಗೊನೆ ಬಿಡ್ತಾ ಇರತಕ್ಕಂಥದ್ದು, ಹಳಸಿನಕಾಯಿ ಒಳಗಡೆಯಿಂದ ಬಾಳೆಹಣ್ಣು ಮೂಡಿ ಬರ್ತಾ ಇರತಕ್ಕಂಥ ವಿಚಿತ್ರವಾದ ಸಂಗತಿ ಇದು. ಇಂಥ ವಿಚಿತ್ರಗಳು ನಡೀತವೆ ಅಂತಕ್ಕಂಥದ್ದನ್ನು ಕೂಡ ಅವರು ಬಹಳ ಹೇಳಿದ್ದಾರೆ. ಇದನ್ನು ವೈಜ್ಞಾನಿಕವಾಗಿ ಅದು ಜೆನೆಟಿಕ್ ಪ್ರಾಬ್ಲಮ್ಸ್ ಅದು ಇದು ಅಂತೇಳಿ ಹೇಳ್ತಾರೆ. ಬಟ್ ಜನಗಳಿಗೆ ಇವತ್ತು ಎಂಥ ಆಶ್ಚರ್ಯ ಮೂಡಿಸಿರ್ತಕ್ಕಂಥ ಸಂಗತಿ ಅಂದರೆ ತಾವು ಹೇಳುವಂಥದ್ದು ಕಾಲಜ್ಞಾನದಲ್ಲಿ ಇಂಥದ್ದೇ ನಡೆಯುತ್ತೆ ಅಂತಲ್ಲ, ಆದರೆ ನಿಸರ್ಗದ ನಿಯಮಕ್ಕೆ ವಿರುದ್ಧವಾದಂಥ ಘಟನೆಗಳು ಫಸ್ಟ್ ಆಫ್ ಆಲ್ ಅದು ವಿರುದ್ಧ ಅಲ್ಲ. ಲೆಟ್ ಮಿ ಕ್ಲಾರಿಫೈ ದಟ್. ಆ ಫೋಟೋ ನನಗೂ ಬಂದಿತ್ತು, ಯಾರೋ ಅದು ನಮ್ಮ ಕಳಿಸಿದವರು ನನ್ನ ಕ್ಲಾರಿಫಿಕೇಶನ್ ಕೇಳಿದ್ರು, ಹೇಗೆ ಸಾರಿ ಅದು ಅಂತ. ಆ್ಯಕ್ಚುಲಾಗಿ ಅದು ಬಾಳೆಹಣ್ಣಲ್ಲ, ಒಳಗಿನ ಆ ತೊಳೆ ಬಾಳೆಹಣ್ಣಿನ ರೂಪದಲ್ಲಿ ಕಾಣತಕ್ಕಂಥ ಒಂದು ವಿಚಿತ್ರ ಅಷ್ಟೇ. ಇದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬೇಕಾದಷ್ಟು ಆಗ್ತಾ ಇದೆ. ನೀವು ನೋಡಿರಬೇಕು, ಪರಂಗಿ ಹಣ್ಣಿನ ಒಳಗಡೆ ಲಿಂಗ ಕಾಣಿಸೋದು ಅಥವಾ ತೆಂಗಿನಕಾಯಿ ಒಳಗಡೆ ಕೋತಿ ಕಾಣಿಸೋದು, ಇವೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ತಾ ಇರ್ತವೆ. ಇವೆಲ್ಲವೂ ಸ್ವಾಮಿಗಳಾಗಲಿ ಅಥವಾ ಕೈವಾರ ನಾರಾಯಣ ತಾತ ಆಗಲಿ ಬರೆದ ನಂತರ ಆಗಿದ್ದ ಘಟನೆಗಳಲ್ಲ. ಅವು ಜೀವ ವಿಕಾಸ ಒಂದು ಪ್ರಾರಂಭವಾದಾಗಿಂದ ಈ ರೀತಿ ವಿಚಿತ್ರಗಳು ನಡೀತಾನೇ ಇದ್ದಾವೆ. ಇದನ್ನು ತಗೊಂಡು ಅವರೆಲ್ಲ ಪ್ರೆಡಿಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಬಹುಶಃ ಅವರ ಶಕ್ತಿಗೆ ನಾವು ಏನೋ ಅವಮಾನ ಮಾಡ್ದಂಗೆ ಆಗುತ್ತೆ. ಅವರ ನಿಜವಾದ ಜ್ಞಾನ ಶಕ್ತಿ ಅಲ್ಲ. ನಾನು ಒಂದಷ್ಟು ಕುತೂಹಲದ ಇನ್ನೊಂದು 4 ಅಂತ ಉದಾಹರಣೆಗಳು ನಾನು ತಾತ್ನೂರ್ದು ಹೇಳ್ಬಿಡ್ತೀನಿ. ಖಂಡಿತ ನಾನು ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ನನಗೆ ಬಹಳ ಕುತೂಹಲಕಾರಿ ಸಾಮ್ಯತೆಗಳು ಅನ್ನಿಸ್ತಾ ಇದೆ. ಇನ್ನೊಂದು 4 ಉದಾಹರಣೆಗಳನ್ನು ಆ ರೀತಿಯಾಗಿ. ಈಗ ಫಾರ್ ಎಕ್ಸಾಂಪಲ್ಲು ಒಂದು ನಾಣ್ಣುಡಿ ಇದೆ, ಬಾಳವನಿಗೆ ಒಂದು ಮಾತು ಬಾಳೆಗೆ ಒಂದೇ ಗೊನೆ ಅಂತ ಹಿರಿಯರು ಹೇಳ್ಕೊಂಬಂದಂಥದ್ದು. ಇದು ನೆನೆ ಮೊನ್ನೆ ಅಂತದಲ್ಲ, ತಲಾಂತರಗಳಿಂದ ಹೇಳ್ಕೊಂಬಂದರು ಬಾಳವನಿಗೆ ಒಂದು ಮಾತು ಬಾಳೆಗೆ ಒಂದೇ ಗೊನೆ ಅಂತ. ಇಲ್ಲಿ ದೊಡ್ಡಬಳ್ಳಾಪುರದ ಹತ್ತಿರ ಒಂದು ಬಾಳೆಯ ಮರದಲ್ಲಿ ಒಂದು ಗೊನೆ ಬಿಟ್ಟ ನಂತರ ಒಂದು ಗೊನೆ ಮೂಡಿದೆ. ಇದು ನಾವೆಲ್ಲ ಕೇಳ್ತಿರ್ಲಿಲ್ಲ. ಇದು ಈ ಥರದ ಒಂದು ಘಟನೆಗಳು ಮೂಡಿ ಆ ಒಂದು ಆಶ್ಚರ್ಯವನ್ನು ಉಂಟು ಮಾಡಿರ್ತಕ್ಕಂಥದ್ದು ಕೂಡ ಅದು ಸತ್ಯ. ಎಲ್ಲವನ್ನು ಕೂಡ ನಾವು ಆ ಕಾಲಜ್ಞಾನಿಗೆ ಅಟ್ರಿಬ್ಯೂಟ್ ಮಾಡೋದು ತಪ್ಪು ಅಂತ ಅಷ್ಟೇ ನನ್ನ ಕೋರಿಕೆ. ಯಾಕೆಂದರೆ ಇವು ಆಗ್ತಾ ಇದ್ದಾವೆ, ಜೀವ ಹುಟ್ಟಿದಾಗಿಂದ ಈ ರೀತಿ ವಿಚಿತ್ರಗಳು ಇದ್ದಾವೆ. ಆ ರೀತಿ ವಿಚಿತ್ರಗಳಿಂದಲೇ ಹೊಸ ಜೀವಗಳು ಹುಟ್ಟುತ್ತಾ ಇರೋದು, ಹೊಸ ವಿಕಾಸ ಆಗ್ತಾ ಇರೋದು, ಅಥವಾ ನಾವು ಮನುಷ್ಯ ಬಂದಿರೋದು. ಅಥವಾ ಇದು ಅದರ್ವೈಸ್ ನಾವು ಯಾವತ್ತೋ ಒಂದು ನಾಯಿ ರೂಪದಲ್ಲೋ ಅಥವಾ ಕೋತಿ ರೂಪದಲ್ಲೋ ಇದ್ಬಿಡ್ತಾ ಇದ್ವಿ. ನಾವು ಬಂದಿರೋದು ಕೂಡ ಈ ರೀತಿ ವಿಚಿತ್ರಗಳು ಹುಟ್ಟಿ ಆ ವಿಚಿತ್ರಗಳಲ್ಲಿ ಯಾವುದೋ ಒಂದು ಒಳ್ಳೆಯದಾಗಿದ್ದು ಆ ಒಳ್ಳೆಯದಾಗಿ ಉಳ್ಕೊಂಡಿರೋದು ನಾವು ಇವತ್ತಾಗಿರೋದು. ಅದಕ್ಕೋಸ್ಕರ ವಿಚಿತ್ರಗಳನ್ನು ನನ್ನ ಮನಸ್ಸಿನಲ್ಲಿನ ಒಂದು ಪ್ರಶ್ನೆ ಹಂಗೆ ಉಳಿತು ನನ್ನ ಮನಸ್ಸಿನಲ್ಲಿ. ಸರ್, ಈಗ ತಾವು ಹೇಳುವಂಥದ್ದು ಹಲಸಿನ ಹಣ್ಣಿನಲ್ಲಿ ಬಾಳೆಗೊನೆ ಮೂಡುವಂಥದ್ದು, ಅದನ್ನು ಬರೆದಿಡಲಾಗಿತ್ತ ಅಥವಾ ನಿಸರ್ಗದ ವೈಚಿತ್ರಗಳು ನಡೆಯುತ್ತೆ ಅಂತ ಮಾತ್ರ ಹೇಳಲ್ಲ? ನಿಸರ್ಗ ವೈಚಿತ್ರಗಳು ನಡೆಯುತ್ತೆ, ಈ ಥರದ ಜನಗಳಿಗೆ ಒಂಥರ ಏನು ಆಶ್ಚರ್ಯ ಅಂತಕ್ಕಂಥ ಒಂದು ಇದು ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಅವರು ಬರ್ದಿದ್ದಾರೆ. ಆ ರೀತಿಯಾದಂಥ ಇನ್ನಷ್ಟು ಬರವಣಿಗೆಗಳ ಬಗ್ಗೆ ತಾವು ಹೇಳ್ಬೋದಾ ಕಾಲಜ್ಞಾನದಲ್ಲಿ? ಅದೇ ಥರನೇ ಪಂದಿ ಕಡುಪನ ಏನುಗು ಪುಟ್ಟೇನು, ಏನುಗು ಕಡುಪನ ಪಂದಿ ಪುಟ್ಟೇನು,
ಕುಕ್ಕ ಕಡುಪನ ಕೋಡಿ ಪುಟ್ಟೇನು ಅಂತ ಗುರುಗಳು ಹೇಳಿದ್ದಾನೆ. ಅಂದರೆ ಹಂದಿಯ ಹೊಟ್ಟೆಯಲ್ಲಿ ಆನೆ ಹುಟ್ಟುವಂಥದ್ದು, ಆನೆಯ ಹೊಟ್ಟೆಯಲ್ಲಿ ಹಂದಿ ಹುಟ್ಟುವಂಥದ್ದು, ನಾಯಿಯ ಹೊಟ್ಟೆಯಲ್ಲಿ ಕೋಳಿ ಹುಟ್ಟುವಂಥದ್ದು ಗುರುಗಳು ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ನಡೆದಿದೆ ಎಲ್ಲ ಘಟನೆಗಳು. ಅದೇ ಥರವಾಗಿ ಪ್ರಕೃತಿ ಸಹಜವಾಗಿ ಇನ್ನೂ ಮಾಯವಾದಂಥ ಒಂದು ಘಟನೆಗಳೆಲ್ಲನೂ ಗುರುಗಳು ಹೇಳಿರೋಂಥದ್ದೇ ನಡೆದಿದೆ. ಸರಿ, ಈಗ ತಾತಯ್ಯನವ್ರು ಏನು ಹೇಳಿದ್ದಾರೆ ಅಂದರೆ ಎಲ್ಲ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಕೂಡ ಉಲ್ಲೇಖ ಮಾಡಿಲ್ಲ. ಅವರ ಕಾಲಜ್ಞಾನವನ್ನು ಅವರು ಪರಮಾತ್ಮನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಕೇವಲ 3 ಗಂಟೆಗಳಲ್ಲಿ ಮಾತ್ರ. ಅವರು ಕಾಲಜ್ಞಾನಕ್ಕೆ ಸೀಮಿತ ಮಾಡಿರ್ತಕ್ಕಂಥ ಸಮಯ 3 ಗಂಟೆ ಅಷ್ಟೇ, ಅದಕ್ಕೆ ಮೇಲೆ ತಗೊಂಡಿಲ್ಲ ಅವರು. ಭಾಳ ಒಳ್ಳೆ ಮಾತನ್ನು ಕೈವಾರ ತಾತಯ್ಯನವರ ಬಗ್ಗೆ ಈ ಕಾಲಜ್ಞಾನಕ್ಕಿಂತಲೂ ತಿಳ್ಕೊಳ್ಳುವಂಥದ್ದು ಭಾಳ ಇದೆ. ಅದಿದೆ. 110 ವರ್ಷ ಬದುಕಿದವರು 110 ವರ್ಷ ಅಲ್ಲ, ಈಗಲೂ ಬದುಕಿದ್ದಾರೆ ಅವರು. ಜೀವ ಸಮಾಧಿಸ್ತರವರು. ಅವ್ರಿಗೆ ನೋ ಡೆತ್ ನೋ ಬರ್ತ್ ಅಂತ, ಅದು ವಿಜ್ಞಾನದಲ್ಲಿ ತುದಿ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಅವರು ಕಾಲಜ್ಞಾನದಲ್ಲಿ ಏನು ಹೇಳಿದ್ದಾರೆ ಅಂದರೆ ಅವ್ರ ಕಾಲಜ್ಞಾನವನ್ನು ನಾವು 3 ಭಾಗವಾಗಿ ವಿಭಾಗ ಮಾಡ್ಬೋದು. ಒಂದು, ಅವ್ರು ಬರೆದಿರ್ತಕ್ಕಂಥದ್ದು 1813ರಿಂದ 14 ಇಸ್ವಿಯಲ್ಲಿ ಶ್ರೀಮುಖನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿ ಅವರು ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಏನಿದೆ ಅಂದರೆ ಆಗ ಬ್ರಿಟಿಷರು ಇಡೀ ಪ್ರಪಂಚವನ್ನು ಆಕ್ರಮಿಸಿದ್ರು. ಎಲ್ಲ ಸಾಮ್ರಾಜ್ಯ ಎಲ್ಲ ಬ್ರಿಟಿಷರದೇ ಆಗಿತ್ತು. ಎಲ್ಲ ದೇಶಗಳು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು 1813-14 ಇಸ್ವಿಯಲ್ಲಿ. ಆಗ ಬರ್ತಿರ್ತಕ್ಕಂಥ ಕಾಲಜ್ಞಾನ ಬ್ರಿಟಿಷರು ಈ ಪ್ರಪಂಚವನ್ನು ಬಿಟ್ಟು ಹೋಗೋದೇ ಇಲ್ಲ ಎಂಬತಕ್ಕಂತಹ ಒಂದು ಸತ್ಯ ಇತ್ತು ಆವಾಗ ಜನರಲ್ಲಿ, ಅದು ನಂಬಿಕೆ ಇತ್ತು. ಆ ಸಮಯದಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ ವಾನರುಲ ವಸುಧ ಪಾಲನ ತೀರೆನು ಇಕ ಮೀದಲೇದು ಪಲಾಯನಮೈ ಪೋದರು ನುಂಡ ಪರತತ್ವ ಪ್ರಚಂಡ ನಾರಾಯಣ ಕವಿ ಅಂತಾರೆ. ಅಂದರೆ ಪ್ರಪಂಚದಲ್ಲಿನ ಅವರ ಆಳ್ವಿಕೆ ಕೊನೆಗೊಳ್ತದೆ. ವಾನರುಲ ವಸುಧ ಪಾಲನ ತೀರೇನು ಅಂತಾರೆ. ಆನಂತರ ಪ್ರಪಂಚದಲ್ಲಿನ ಬ್ರಿಟಿಷರ ಆಳ್ವಿಕೆ ಕೊನೆಗೊಳ್ಳುತ್ತೆ, ಅವರು ಭಾರತದಿಂದ ಪಲಾಯನ ಮಾಡಿ ತಮ್ಮ ದೇಶಕ್ಕೆ ತಾವು ವಾಪಸ್ ಹೋಗ್ತಾರೆ ಅನ್ನುವಂಥದ್ದು. ಇದು ಕಾಲಜ್ಞಾನವೇ ಅಥವಾ ದೇಶಭಕ್ತ ಸಂತನೊಬ್ಬನ ಆಶಾಭಾವನೆಯೇ? ಈ ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಸಣ್ಣ ಬ್ರೇಕ್.